ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಂದು ಸ್ಟಾರ್ಟ್ ಆಗೋದೇ ಬೆಳಗ್ಗೆಯಿಂದ ನನ್ನ ಕೆಲಸಗಳೆಲ್ಲ ಸ್ಟಾರ್ಟು. ಯಾಕೆಂದರೆ ನನ್ನ ಮಗಳು 8:30ಗೆಲ್ಲ ಸ್ಕೂಲಿಗೆ ಹೋಗೋದ್ರಿಂದ ಅವಳು ಕೇಳಿದಂತಹ ಟಿಫನ್ ಮಾಡಬೇಕು. 5 ಗಂಟೆಗೆ ಎದ್ದಿರ್ತೀನಿ, ಬಟ್ ವೀಡಿಯೋ ಮಾಡ್ಕೊಳಕ್ಕೆ ಅಷ್ಟೊತ್ತಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಟಿಫನ್ ರೆಡಿ ಮಾಡ್ಕೊತ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನ್ನ ಮಗಳದು ಆರ್ಡ್ರ್ ಆಗಿದ್ದು ಆಲೂ ಪರೋಟ ಮಾಡಿಕೊಡು ಅಮ್ಮ ಟಿಫನ್ಗೆ, ಲಂಚ್ ಬಾಕ್ಸ್ಗೆ. ಅವಳು ಆಲೂ ಪರೋಟ ಮಾಡಿದರೆ ಟಿಫನ್ಗೂ ಆಲೂ ಪರೋಟ ತಿಂತಾಳೆ, ಮಧ್ಯಾಹ್ನಕ್ಕೂ ಆಲೂ ಪರೋಟ, ಮತ್ತು ಸಂಜೆ ಬಂದಿದ್ರೂ ಮತ್ತು ಆಲೂ ಪರೋಟ. ಸೊ ಈ ಆಲೂ ಪರೋಟ ಮಾಡ್ಕೋತಾ ಸ್ವಲ್ಪ ನನ್ನ ಒಂದು ಮನದಾಳದ ಮೋಟಿವೇಶನ್ ಸ್ಪೀಚ್, ಎಲ್ರಿಗೂ ಕೂಡ ಇದು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆ ಒಂದು ಮೋಟಿವೇಶನ್ ಸ್ಪೀಚ್ನೊಂದಿಗೆ ಮತ್ತೆ ಬಂದಿದ್ದೀನಿ. ಹಾಗೆಯೇ ಹಿಂದಿನ ದಿನ ಮೆಣಸಿನ್ಕಾಯಿ ತೊಗೊಂಬಂದಿದ್ರು. ತರಕಾರಿ ನಾನು ಎಷ್ಟು ಬೇಕೋ ಅಷ್ಟೇ ಯಾವಾಗಲೂ ಹೇಳೋದು, ತರಿಸ್ಕೊಳೋದು, ಫ್ರೆಶ್ಶಾಗೆ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಇದು ಹೇಳಿದ್ದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ, ಅಂಬೆ ಹಳದಿ ಅಂತೇಳಿ, ಇನ್ನು ಉಪ್ಪಿನಕಾಯಿ, ಪ್ರತಿಯೊಂದು ಇದು ಒಂದು ದಿನದ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಶೇರ್ ಮಾಡೋಕ್ಕಾಗಿರಲಿಲ್ಲ. ಹಾಗೆಯೇ ಅವಳಿಗೆ ಸ್ನ್ಯಾಕ್ಸ್ಗೆ ಬೇಕಾಗುತ್ತೆ ಅಂತ ಹೇಳಿ ನಾನು ಹಣ್ಣು ಕೂಡ ಸ್ಟಾಕ್ ಮಾಡಲ್ಲ. ಖಾಲಿ ಆಯಿತು ಅಂದರೆ ತರಿಸ್ತೀನಿ, 2-3 ಡೇಸ್ಗೆಲ್ಲ ತರಿಸ್ತಾ ಇರ್ತೀನಿ. ಯಾಕೆಂದರೆ ಅದು ಹಣ್ಣು ಫ್ರೆಶ್ ಆಗಿದ್ದಾಗೆ ತಿನ್ನಬೇಕು, ಬತ್ತೋದಿದಾಗ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಇನ್ನು ಆಲೂ ಪರೋಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆಲೂ ಪರೋಟ ರೆಡಿ ಮಾಡ್ಕೊಳೋದು ಗೋಧಿ ಹಿಟ್ಟಿಂದ ಮಾಡ್ತೀನಿ, ಮೈದಾ ಹಿಟ್ಟಿಂದ ಮಾಡಲ್ಲ. ಯಾಕೆಂದರೆ ಮೈದಾ ಹಿಟ್ಟಿಂದ ಮಾಡಿದಾಗ ಸ್ವಲ್ಪ ಹೊಟ್ಟೆ ಥರ ಗಟ್ಟಿ ಅನುಭವ ಆಗುತ್ತೆ. ಆದರೂ ಆಲೂ ಇರುತ್ತಲ್ವ, ಸ್ವಲ್ಪ ಅಜ್ವಾನ ಹಾಕ್ತೀನಿ, ಅಜ್ವಾನ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತೇಳಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ಉಪ್ಪು, ಅಜ್ವಾನ ಹಾಕ್ಬಿಟ್ಟು ಚೆನ್ನಾಗಿ ಸೇಮ್ ಏನು ನಾವು ಇದಕ್ಕೆ ಕಲಿಸ್ತೀವಲ್ವ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತೀವಲ್ಲ, ಅದಕ್ಕೆ ಕಲಿಸ್ಬೇಕು, ಬಟ್ ಸ್ವಲ್ಪ ಮಿದುವಾಗಿ ಕಲಿಸ್ಬೇಕು. ಸೊ ಅದನ್ನು ಕಲಸಿಟ್ಟು ಬಂದುಬಿಟ್ಟು ಇನ್ನು ಆಲೂಗಡ್ಡೆನ ಬೇಯಿಸಿಟ್ಟಿರೋಂತಹ ಆಲೂಗಡ್ಡೆನ ಎಲ್ಲ ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ತೊಗೋತೀನಿ. ಅದು ಸ್ವಲ್ಪ ಬಿಸಿನೇ ಇತ್ತು, ಬಟ್ ಏನು ಮಾಡ್ತೀರಾ, ಟೈಮ್ ಆಗುತ್ತಲ್ವ. ಸೊ ಅದರಲ್ಲೇ ಸ್ವಲ್ಪ ಬಿಸಿದನ್ನೇ ತೆಗೆದು ಬೇಗ ಆಗಬೇಕು, ಅದು ತಣ್ಣಗಾಗೋವರೆಗೂ ಕಾಯೋಕ್ಕಾಗಲ್ಲ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ದಪ್ಪ ಇರಬಾರ್ದು. ಒಂದು 3 ವಿಷಲ್ ಹೊಡಿಸ್ರಿ. 3 ವಿಷಲ್ ಹೊಡಿಸಿದ್ರೆ ಚೆನ್ನಾಗಿ ಮೆತ್ತಗೆ ಬೇಯುತ್ತಲ್ವ. ಆಲೂ ಪರೋಟ ತೆಳ್ಳಗೆ ಪೇಪರ್ ಥರ ಬರಬೇಕು, ಅಂದರೆ ಪೂರ್ತಿ ಪೇಪರ್ ಥರ ಆಗಲ್ಲ, ಬಟ್ ಸ್ಟಫಿಂಗ್ ಎಲ್ಲ ಇರುತ್ತಲ್ಲ ದಪ್ಪನೇ ಬರುತ್ತೆ. ಆದರೂ ಇದ್ದಿದ್ರಲ್ಲೂ ಬೆಟರ್ ಅನ್ನೋ ಥರ ಸ್ವಲ್ಪ ತೆಳ್ಳಗೆ ಬಂದರೆ ಚೆನ್ನಾಗಾಗುತ್ತೆ ಆಲೂ ಪರೋಟ ತಿನ್ನೋದಕ್ಕೆ. ನಾನು ಇದಕ್ಕೆ ಬೆಣ್ಣೆ ಇಲ್ಲ, ಕೊಬ್ಬರಿ ಚಟ್ನಿ ಇಲ್ಲ, ತುಪ್ಪ ಯಾವುದಾದ್ರೂ ಓಕೆ. ಖಾರಕ್ಕೆ ಖಾರ ಪುಡಿ ಎಲ್ಲ ಹಾಕಿರ್ತೀನಿ, ಅದರಲ್ಲಿ ಏನೇನು ಹಾಕ್ತೀನಿ ಅಂತಲೂ ಕೂಡ ಶೇರ್ ಮಾಡ್ಕೋತೀನಿ. ಇದನ್ನೆಲ್ಲ ಪರೋಟ ವೀಡಿಯೋ ಅಂದರೆ ನನ್ನ ಕುಕ್ಕಿಂಗ್ ಅಲ್ವಲ್ಲ, ಸೊ ನಾನು ಲಾಗ್ ಜೊತೆಗೆ ಶೇರ್ ಮಾಡಿಕೊಂಡ್ರೆ ನನ್ನ ಮನಸ್ಸಿನ ಮಾತು, ಮೋಟಿವೇಶನ್ ಸ್ಪೀಚು ಅದ್ರ ಜೊತೆ ಇರಲಿ ಅಂತ ಈ ಪರೋಟನೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ನಾನು ಆಲೂಗಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿರಲ್ಲ, ಸೊ ಆಮೇಲೆ ಹಾಕ್ಕೋತೀನಿ. ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾನು ಹಾಕ್ಕೊಳೋದು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದು ಗರಂ ಮಸಾಲ, ಆಲೂಗಡ್ಡೆಗೆ ಪರೋಟಕ್ಕೆ ಟೇಸ್ಟ್ ಕೊಡೋದೇ ಗರಂ ಮಸಾಲ. ಸೊ ನಾನು ಗರಂ ಮಸಾಲನ್ನು ಕೂಡ ಹಾಕ್ಕೋತೀನಿ. ಚೆನ್ನಾಗಿ ಇದಕ್ಕೆ ಏನೇನು ಐಟಮ್ಸ್ ಹಾಕಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಇನ್ನೊಂದೇನು ಅಂತ ಹೇಳಿದರೆ, ಕೆಲವೊಂದು ಸಂಬಂಧಗಳಿಗೆ ಹೆಸರೇ ಇರೋದಿಲ್ಲ ಅಲ್ವಾ, ಆದರೂ ನಾವು ಸಮಯ ಕಾಳಜಿ ಎಲ್ಲ ಮಾತ್ರ ಕೊಟ್ಟಿರ್ತೀವಿ, ಆದರೆ ಅದರಿಂದ ಏನಾದರೂ ಒಂದು ಕೆಟ್ಟ ಅನುಭವ ಆಗೇ ಇರುತ್ತೆ. ಇನ್ನು ಖಾರ ಪುಡಿ ಹಾಕ್ಕೋತೀನಿ. ಈ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಫಸ್ಟ್ ಏನೇನೆಲ್ಲ ಹಾಕ್ಕೋತೀನಿ ಅನ್ನೋದನ್ನು ಎಲ್ಲ ಹೇಳ್ಬಿಟ್ಟು ಆಮೇಲೆ ಮಾತುಗಳನ್ನು ಸ್ಟಾರ್ಟ್ ಮಾಡೋಣ, ಓಕೆನಾ. ಚೆನ್ನಾಗಿ ಅಂದರೆ ಈ ರೀತಿ ಎಲ್ಲ ಮಕ್ಕಳಿಗೆ, ಮತ್ತು ಅದರಲ್ಲಿ ನಾನು ಜೀರಿಗೆ ಹಾಕ್ಕೊಂಡಿದ್ದೆ ಗೋಧಿ ಹಿಟ್ಟಿನ ಜೊತೆಗೆ ಕಲಿಸೋದಕ್ಕೆ, ಆದರೂ ಇದಕ್ಕೂ ಕೂಡ ಗೋಧಿ ಹಿಟ್ಟು ಹಾಕ್ಕೋತೀನಿ, ಗೋಧಿ ಹಿಟ್ಟಿಗೆ ಜೀರಿಗೆ ಹಾಕ್ಕೋತೀನಿ, ಮತ್ತು ಇದಕ್ಕೂ ಸ್ವಲ್ಪ ಅಜ್ವಾನ. ಎಲ್ಲನೂ ಟೇಸ್ಟ್ಗೆ ಆದಾಗೆ, ಎಲ್ಲ ರುಚಿ ಆಗದಾಗೆ ಅದು ಟೇಸ್ಟು ಚೆನ್ನಾಗಾಗೋದು ಪರೋಟ. ಸ್ವಲ್ಪ ಕಸೂರಿ ಮೇಥಿ, ಹಾಗೆಯೇ ಏನು ಹಾಕಿದೆ, ಈರುಳ್ಳಿ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೋಬೇಕು, ಹಾಗಾದರೆ ದಪ್ಪ ಸಿಗಲ್ಲ. ಇನ್ನು ಆ ಕಡೆ ಬಂದುಬಿಟ್ಟು ನಮ್ಮ ಚೋಟು ಎಂಟ್ರಿ ಕೊಡ್ತಾನೆ. ನಾನು ಪ್ರತಿಯೊಂದನ್ನು ಮಾಡಬೇಕಾದ್ರೆ ನಮ್ಮ ಚೋಟು ಅಲ್ಲಿ ಇರಲೇಬೇಕು ನನ್ನ ಜೊತೆ. ಇನ್ನು ಚೆನ್ನಾಗಿ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿತ್ತು ಅಲ್ಲ, ಇದೆ ಅಂತ ನಾನು ಅಂದ್ಕೊಂಡೆ, ಬಟ್ ಅದು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಬುಕ್ ಮಾಡಿದ್ವಿ. ಸೊ ಬರಲಿ ಅಂತ ಅದನ್ನು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಇದಿಷ್ಟು ಮಿಕ್ಸ್ ಮಾಡಿಬಿಟ್ಬಿಟ್ರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಬಂದಮೇಲೆ ಅದಕ್ಕೆ ಹಾಕ್ಕೋಬೋದು, ತೊಂದರೆ ಇಲ್ಲ, ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೋಬೋದು. ಹಾಗೆಯೇ ಬನ್ನಿ ಇನ್ನು ವಿಚಾರಕ್ಕೆ ಬರಬೇಕು ಅಂತ ಹೇಳಿದರೆ, ಪೂರ್ತಿ ಆದಮೇಲೆ ವಿಚಾರ ಹೇಳಬೇಕು ನೋಡಿ. ಇಷ್ಟ ಆಗಿ ರೆಡಿಯಾಗಿ ಇಡ್ತೀನಿ, ಆಮೇಲೆ ಇದನ್ನು ಪರೋಟ ಮಾಡ್ಕೊಳ್ಳೋಣಂತೆ. ಇಷ್ಟ ಆಯಿತು. ಟೋಟಲಿ ಪರೋಟ ಸ್ಟಫಿಂಗ್ ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಹಾಕಿದರೆ ಮುಗೀತು. ಈರುಳ್ಳಿ ಕೂಡ ಮರ್ತಿದ್ದೆ ಅಲ್ವಾ, ಈರುಳ್ಳಿನೂ ಕೂಡ ಹಾಕ್ಕೊಳ್ಳಿ.
ಅದನ್ನು ಫಸ್ಟು ಮಸಾಲೆ ಏನು ಪೌಡ್ರ್ ಹಾಕಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ನೀವು ಇದನ್ನ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ಹಂಗಾದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈರುಳ್ಳಿ ಜೊತೆ. ಇನ್ನು ಬಟರ್ ಫ್ರೂಟ್ಸ್ ತಂದಿದ್ದರು, ಬಟರ್ ಫ್ರೂಟ್ಸ್ನು ಕೂಡ ಜ್ಯೂಸ್ ಮಾಡೋಣ. ಅವಳು ಬೆಳಗ್ಗೆ ಟಿಫನ್ ತಿನ್ನಲ್ಲ, ಒಂದೊಂದು ಸತಿ ಪರೋಟ ತಿಂತೀನಿ ಅಂದ್ಲು ಇವತ್ತು. ನೋಡೋಣ ಆದರೂ ತಿಂತಾಳೋ ಇಲ್ಲ ಡೌಟು. ಅವಳು ಜಗಿಬೇಕು ಬೆಳಗ್ಗೆನೇ ಅಂದರೆ ಟೈಮ್ ಇರಲ್ಲ ಮಕ್ಕಳಿಗೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಅದು ಇದು ಏನೇನೋ ಕೊಡೋದಕ್ಕಿಂತ ಒಂದು ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ಗೆ ಹೋಗಬೇಕು, ಬೇಗ ತಿನ್ನೋದಕ್ಕೂ ಸ್ನ್ಯಾಕ್ಸ್ ಥರ ಅವ್ರಿಗೆ ಫೀಲ್ ಕೊಡಬೇಕು, ತಿನ್ನೋದಕ್ಕೆ ಬೇಗ ಆಗಬೇಕು, ಹಾಗೆಯೇ ಎಲ್ತಿಗೂ ಕೂಡ ಒಳ್ಳೆಯದಾಗಿರಬೇಕು. ನೋಡಿ ಇದರಲ್ಲಿ ಮೊಳಕೆ ಬಂದಿದೆ ಬಟರ್ ಫ್ರೂಟ್ಸು, ನೋಡೋಣ ಇಡೋಣ ಆಗುತ್ತೇನೋ ಗಿಡ. ಈ ಬಟರ್ ಫ್ರೂಟ್ಸ್ ಇಷ್ಟು ಜ್ಯೂಸ್ ಮಾಡಿದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನಾನು ಈ ಥರ ಬಟರ್ ಫ್ರೂಟ್ಸು ಜ್ಯೂಸಿಗೆ ಅಂತಲೇ ತರಿಸ್ತೀನಿ. ಸಖತ್ತಾಗಂದರೆ ಸಖತ್ತಾಗಿರುತ್ತೆ. ಒಂಥರ ಅರ್ಧ ಫ್ರೂಟ್ಸಲ್ಲಿ ನಾವು 3 ಜನನೂ ಕೂಡ ಜ್ಯೂಸ್ ಕುಡಿತೀವಿ. ಅಷ್ಟು ಬಟರ್ ಫ್ರೂಟ್ಸಲ್ಲಿ 3 ಲೋಟ ಇದಿಷ್ಟರಲ್ಲೇ ಜ್ಯೂಸ್ ಆಗುತ್ತೆ. ಏಕೆಂದರೆ ತುಂಬ ಸ್ಮೂತಾಗಿರುತ್ತೆ, ತಿಕ್ಕಾಗಿರುತ್ತೆ ಅಲ್ವಾ. ಹಾಗಾಗಿ ಚೆನ್ನಾಗಿ ಅದನ್ನು ಸ್ಪೂನಿಂದನೇ ತೊಗೋಬೇಕು. ಸಿಪ್ಪಿ ತುಂಬ ತೆಳ್ಳಗಿರುತ್ತೆ. ನಾನು ಮಾತ್ರ ಇದೇ ಮೆಥಡಲ್ಲಿ ತೆಗಿತೀನಿ. ಬಟ್ ಬೇರೆಯವ್ರು ಯಾವ ಮೆಥಡಲ್ಲೂ ಬಟರ್ ಫ್ರೂಟ್ಸನ್ನು ಕಟ್ ಮಾಡ್ತಾರೋ ಗೊತ್ತಿಲ್ಲ, ನಂಗೆ ಇದು ಈಸಿ ಅನ್ನಿಸ್ತು. ಸೊ ಇದನ್ನೇನು ಮಾಡ್ತೀನಿ, ಇನ್ನು ಚಿಕ್ಕ ಚಿಕ್ಕಗೆ ಇದಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಚೆನ್ನಾಗಿ, ಅಂದರೆ ತುಂಬ ದಪ್ಪ ಆದರೆ ದಪ್ಪ ದಪ್ಪ ಸಿಗುತ್ತೆ. ಇವಳು ಮತ್ತು ಅದನ್ನು ಸೋಸ್ಕೊಡು ಅದು ಇದು ಏನಾದರೂ ಹೇಳೋಕ್ಕಿಂತ ಚಿಕ್ಕಕ್ಕೆ ಹೆಚ್ಕೊಂಡು ಕಟ್ ಮಾಡಿಬಿಟ್ರೆ ಬೆಟರ್ ಅಂಥೇಳಿ ಇದನ್ನು ಮಧ್ಯಾಹ್ನ ಇಲ್ಲ ನಾಳೆಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಅದು ಕಟ್ ಮಾಡಿರೋದು ಎತ್ತಿಟ್ಬಿಟ್ಟು, ಇನ್ನು ಇದಕ್ಕೆ ಹಾಲು ಹಾಕ್ಕೋತೀನಿ. ಹಾಲು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಜ್ಯೂಸ್ ಮಾಡ್ಕೋತೀನಿ. ನೋಡೋಣ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದನ್ನು ಹೇಳ್ಕೊಡೋ ಅಂಥದ್ದೇನಿಲ್ಲ. ನಾನು ಬಂದುಬಿಟ್ಟು ಆರ್ಗ್ಯಾನಿಕ್ ಬೆಲ್ಲನೇ ಉಪಯೋಗಿಸೋದು. ಸಕ್ಕರೆ ಬೆಳಗ್ಗೆನೇ ಒಳ್ಳೇದಲ್ಲ ಅಂಥೇಳಿ ಕೆಲವೊಂದು ಸತಿ ಎಲ್ಲೋ ರೇರು ವೀಕ್ಲಿ 1 ಟೈಮ್ ಹಾಕಿರ್ತೀನಿ ಅಷ್ಟೇ. ಇನ್ನು ಬೆಲ್ಲನೇ ಹಾಕೋದು ಆರ್ಗ್ಯಾನಿಕ್ಕು. ಸೊ ಬಾಕ್ಸಿಗೆ ಹಾಕೋಬೇಕಿತ್ತು, ಅದು ಇನ್ನೊಂದು ಕವರಲ್ಲಿತ್ತು, ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಇನ್ನು ಉಳಿದಿದ್ದು ಎತ್ತಿಟ್ಟಿರ್ತೀನಿ. ಎಲ್ಲನೂ ಐಟಮ್ಸ್ ಕೈ ಇಟ್ಟರೆ ಬೇಗ ಹುಳು ಆಗುತ್ತೆ. ಹಾಗಾಗಿ ಇನ್ನೊಂದು ಬಾಕ್ಸಿಗೆ ಇಟ್ಕೊಳ್ಳಿ, ಅದು ಹಂಗಾದರೆ ಚೆನ್ನಾಗಾಗುತ್ತೆ. ಅಷ್ಟರೊಳಗೆ ಕೊತ್ತಂಬರಿ ಸೊಪ್ಪು ಬೇರೆ ಬಂತು. ಇನ್ನು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಎಷ್ಟು ಬೇಕೋ ಅಷ್ಟು ತಗೊಂಡು, ಇನ್ನು ಒಂದು ಪ್ರಾಫಿಟ್ ಏನಂದರೆ ನಾನು ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಆರ್ಡ್ರ್ ಮಾಡಿದ್ನಲ್ವಾ, ಸೊ ಎಲ್ಲ ಸೋಸೆ ಕೊಟ್ಬಿಟ್ಟಿದ್ರು. ಮೇ ಬಿ ಗೊತ್ತಿತ್ತು ಅನಿಸುತ್ತೆ ಅವರಿಗೆ. ನಾನು ಬೆಳಗ್ಗೆನೇ ಬ್ಯುಸಿ ಇರ್ತೀನಿ, ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಜಸ್ಟ್ ತೊಳೆದ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗು ಆಲೂ ಪರೋಟಕ್ಕೆ ರೆಡಿ ಆಯಿತು. ಓಕೆನಾ. ಇದನ್ನು ಬಂದುಬಿಟ್ಟು ಗೋಧಿ ಹಿಟ್ಟಲ್ಲಿ ತುಂಬಿ ಚೆನ್ನಾಗಿ ಉದ್ದಿ ಮಾಡಬೇಕು. ಇನ್ನು ವಿಚಾರಕ್ಕೆ ಬರೋದಾದರೆ ಕೆಲವೊಂದು ಸರ್ತಿ ನಾವು ಯಾರಿಗಾದರೂ ಸಹಾಯ ಮಾಡಿರ್ತೀವಿ, ಅದರಿಂದ ಏನಾದರೂ ವಾಪಸ್ ಸಿಗಬೇಕು ಅಂತ ಅಲ್ಲ, ಅವರಿಗೆ ಗೊತ್ತಿಲ್ಲದಂಥ ವಿಷಯ ತಿಳಿಸ್ಬೇಕು, ಅವರು ಮುಂದೆ ಬರಬೇಕು, ಅವ್ರಿಗೆ ಏನಾದರೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರಿಗೂ ಕೂಡ ಯಾವುದೇ ಸ್ವಾರ್ಥ ಇಲ್ಲದೇ ಹೆಲ್ಪ್ ಮಾಡಿಬಿಡ್ತೀನಿ ಒಂದೊಂದು ಸತಿ. ಅಂದರೆ ನಮ್ಮ ಸಮಯ ನಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ, ನಮ್ಮ ಕೆಲಸ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅವ್ರು ಹೇಳಿದಾಗ ನಮ್ಮಿಂದ ಆದಷ್ಟು ಸಹಾಯ ಮಾಡಿರ್ತೀವಿ. ಆದರೆ ಒಂದಿನ ಅದನ್ನೇ ಆ ವ್ಯಕ್ತಿ ನಮ್ಮ ಜೊತೆ ಮಾತನಾಡೋ ರೀತಿ ಬದಲಾದಾಗ ನಾವು ಕೊಟ್ಟ ಸಮಯ ಸಹಾಯ ಎಲ್ಲನೂ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ಅಲ್ವಾ. ಆ ಕ್ಷಣಕ್ಕೆ ತುಂಬ ನೋವಾಗುತ್ತೆ. ಅವ್ರ ಸಹಾಯಕ್ಕೆ ಧನ್ಯವಾದ ಹೇಳಲಿಲ್ಲ ಅನ್ನೋದಕ್ಕಲ್ಲ, ಬಟ್ ಅವ್ರು ಮಾಡಿರೋಂತಹ ಬಿಹೇವಿಯರ್ ಇರುತ್ತಲ್ಲ ತುಂಬಾ ಇಷ್ಟ ಆಗಲ್ಲ ನನಗೆ. ಇನ್ನು ಮನಸ್ಸಿಟ್ಟು ನಾವು ಮಾಡಿರುತ್ತೇವೆ ವ್ಯಕ್ತಿಗೆ ಮನಸ್ಸು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂದರೆ, ನಾವು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು ಅನ್ನೋದನ್ನು ನಾನಂತರ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೆಯದೇ ಆಗಬೇಕಪ್ಪ, ನನ್ನ ಕೈಲಾದಷ್ಟು ನಾನು ಮಾಡಬೇಕು ಅಂತ. ನಾವು ಒಳ್ಳೆಯರಾಗೋದಕ್ಕೆ ನಿಲ್ಲಬೇಕಾಗಿಲ್ಲ. ಅಂದರೆ ಯಾರಿಗೆ ಎಷ್ಟು ಸಮಯ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ಕಲಿಬೇಕು. ಯಾಕಂದರೆ ನಮ್ಮ ಸಮಯ ಎಲ್ಲ ಬೆಲೆ ಬಾಳುತ್ತೆ ಅಲ್ವಾ. ನಮಗೂ ಮನಸ್ಸಿರುತ್ತೆ, ಬೆಲೆ ಇರುತ್ತೆ, ಎಲ್ಲ ಸಹಾಯ ಮಾಡ್ಬೋದು. ಆದರೆ ಎಲ್ಲರಿಗೂ ಧನ್ಯವಾದ ಒಂದೇ ಜಾಗದಲ್ಲಿ ಕೊಡಬೇಕಂತ ಇಲ್ಲ ಅಲ್ವಾ. ಕೆಲವರಿಗೆ ಹೆಂಗಾಗಿದೆ ಅಂದರೆ, ಸೊ ಪರೋಟ ಇದೇ ರೀತಿ ಸ್ಟಫಿಂಗು ನೋಡ್ಕೊಳ್ಳಿ. ಇದನ್ನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಕೆಲವೊಂದು ಮಾತುಗಳನ್ನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ನಾನು, ಹಾಗಾಗಿ ಅದಕ್ಕೆ. ಇನ್ನು ಇಂಪಾರ್ಟೆಂಟ್ ಏನಂದರೆ, ನನ್ನ ಒಂದು ಗುಣ ಏನು ಅಂದರೆ, ನಾನು ಸುಮಾರು ಸತಿ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಜೀವನದಲ್ಲಿ. ಏನಂದರೆ ಎಲ್ಪ್ ಮಾಡಬೇಕು. ಕೆಲವೊಬ್ಬರು ನನಗೆ ಗೊತ್ತಿರೋರಾಗಿರ್ಬೋದು, ಗೊತ್ತಿಲ್ಲದರೇ ಆಗಿರ್ಬೋದು, ಹೊಸ ಪರಿಚಯ ಆಗಿರ್ಬೋದು, ಹಳೆ ಪರಿಚಯ ಆಗಿರ್ಬೋದು, ನನಗೆ ಯಾವುದೊಂದು ವಿಚಾರದ ಬಗ್ಗೆ ಗೊತ್ತಿದೆ ಅಂತ ಹೇಳಿದಾಗ ಸೊ ಈ ವಿಚಾರ ನಿನಗೆ ಗೊತ್ತಿದೆ, ನಿನಗೆ ಹೇಳ್ಕೊಡು, ನನಗೂ ಒಂದು ಸ್ವಲ್ಪ ಕಲಿಸ್ಕೊಡು, ತೋರಿಸ್ಕೊಡು ಅಂದಾಗ ನನಗೆ ಅದೇನೋ ಗೊತ್ತಿಲ್ಲ. ಸ್ವಾರ್ಥ ಅನ್ನೋದು ನನ್ನನ್ನು ನಾನು ಹೊಗಳ್ಕೋತೀನಿ ಅಂತ ಅಲ್ಲ, ನನಗೆ ಆ ವಿಚಾರದಲ್ಲಿ ನನಗೆ ಗೊತ್ತಿರೋದನ್ನು ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು
ಹೇಳ್ಕೊಡ್ತೀನಿ. ಹಂಗಂತ ನನಗೆ ಮಾಡೋ ಕೆಲಸ ಇಲ್ಲ. ಅವ್ರು ಹೇಳಿದ ತಕ್ಷಣ ಎಲ್ಲನೂ ನನಗೆ ಗೊತ್ತಿರೋದು ಹೇಳ್ಕೊಡ್ಬೇಕು ಆ ಥರ ಏನಲ್ಲ. ಏನಂದರೆ ಜಸ್ಟ್ ನನಗೆ ಪ್ರತಿಯೊಂದು ನನಗೆ ಟೈಮ್ ಅಂದರೆ ತುಂಬ ನನಗೆ ಟೈಮ್ ಸಿಗೋದೇ ಕಷ್ಟ. ಕೆಲವೊಂದು ಸತಿ ವೀಡಿಯೋ ಮಾಡ್ಕೊಳಕ್ಕಾಗಿರಲ್ಲ. ತಿಂಡಿ ತಿನ್ನೋಕ್ಕೂ ಕೂಡ ಟೈಮ್ ಇರೋದಿಲ್ಲ. ಅಷ್ಟೊಂದು ಬ್ಯುಸಿ ಇರ್ತೀನಿ. ಏಕೆಂದರೆ ಮಗಳನ್ನ 8:30 ಕಳಿಸಿದ ಮೇಲೆ ಹಸ್ಬೆಂಡು ಕೆಲಸ, ಪೂಜೆ, ಮನೆ ಕೆಲಸ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಇರುತ್ತೆ. ನನಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅವ್ರ ಮನೆ ಕೆಲಸ ಅವ್ರಿಗೆ ದೊಡ್ಡದು. ಹಾಗಂತ ನಂಗೆ ಕೆಲಸ ಇಲ್ಲದೆ ಕೂತ್ಕೊಂಡು ಬಿಟ್ಟು ಸಂದೇಶಗಳನ್ನ ಕೊಡ್ಕೊಂಡು ಬಿಟ್ಟು ಎಲ್ಪ್ಗಳ್ನ ಮಾಡ್ಕೊತ ನಾನು ಜೀವನ ಮಾಡ್ತಾ ಇರಲ್ಲ, ದಿನ ಕಳೀತಾ ಇರಲ್ಲ. ಓಕೆನಾ. ನನ್ನದೇ ಆದಂತಹ ಯೂಟ್ಯೂಬ್ ಚಾನಲ್ ಇದೆ. ನನ್ನದೇ ಆದಂತಹ ಒಂದು ಕ್ರಿಯೇಟಿವಿಟಿ ನಾನು ತೋರಿಸ್ಕೋಬೇಕು. ನನ್ನ ವೀಕ್ಷಕರಿಗಾಗಿರ್ಬೋದು, ನನ್ನ ವ್ಯೂವರ್ಸ್ಗೆ ಆಗಿರ್ಬೋದು, ನಾನು ಅವರಿಗೆ ಒಳ್ಳೆ ವೀಡಿಯೋಗಳು ಕೊಡಬೇಕು, ಏನಾದರೂ ಉಪಯುಕ್ತ ವೀಡಿಯೋ ಕೊಡಬೇಕು ಅಂತೇಳಿ ನಾನು ಸುಮಾರಷ್ಟು ಚೇಂಜ್ ಮಾಡೋದಕ್ಕೆಲ್ಲ ಹೋಗ್ತಾ ಇದ್ದೀನಿ. ವ್ಯೂಸ್ಗೆ ಅಂತ ಅಲ್ಲ, ಒಟ್ಟು ವ್ಯೂಸ್ 10 ಬರುತ್ತೋ 5 ಬರುತ್ತೋ ಗೊತ್ತಿಲ್ಲ, ಒಬ್ಬರು ನೋಡಿದರೂ ನನ್ನ ವೀಡಿಯೋದಿಂದ ಎಲ್ಪ್ ಆಗಲಿ ಅಂತ ಹೇಳಿ. ಸೊ ಈ ರೀತಿ ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲೂ ಯಾರೋ ಪರಿಚಯ ಆದರೂ, ಹೊಸಬ್ರೇ ಆಗ್ಬಿಡಿದ್ರು, ಹಳಬ್ರೇ ಆದರು ಅಂತ ಹೇಳಿದರೆ, ಏನಾದರೂ ಅವ್ರಿಗೆ ಬೇಕಾಗಿದ್ದನ್ನು ಕೇಳಿದರು ಅಂತ ಹೇಳಿದಾಗ ನಾನು ಯಾವುದೇ ಹಿಂದು ಮುಂದೆ ನೋಡ್ದೇ ನನ್ನ ಒಂದು ಕೆಲಸ ಬ್ಯುಸಿ ಶೆಡ್ಯೂಲಲ್ಲಿ ಅವರಿಗೆ ಟೈಮ್ ಕೊಟ್ಟು ನಾನು ಅವರಿಗೆ ಎಲ್ಪ್ ಮಾಡಿರ್ತೀನಿ. ಓಕೆನಾ. ಹಾಗಂತ ಎಲ್ಪ್ ಮಾಡಿದೆ ಅವರಿಂದ ನನಗೆ ಚಿಕ್ಕದೇ ಎಲ್ಪ್ ಆಗಿರ್ಬೋದು, ಅದನ್ನು ನಾನು ದೊಡ್ಡ ಎಲ್ಪ್ ಅನ್ಕೋತೀನಿ. ನನ್ನಿಂದನೇ ಅವ್ರಿಗೆ ಆಯಿತು ಅನ್ನೋ ಕೊಂಬು ನನಗಲ್ಲ. ಬಟ್ ನಾನೇನೋ ಒಂದು ಮಾಡಿದರೆ ಅವರೇನೋ ಒಂದು ಎಲ್ಪ್ ಮಾಡಿರ್ತಾರೆ. ಓಕೆ, ಒಪ್ಕೊಳ್ಳೋಣ, ಅಲ್ಲಿಗೂ ಸಮ ಆಯಿತು. ಇಲ್ಲಿ ಎಲ್ಪ್ ಅನ್ನೋದಕ್ಕಿಂತ, ಸಹಾಯ ಅನ್ನೋದಕ್ಕಿಂತ, ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತೀನಿ ಅನ್ನೋದಕ್ಕಿಂತ ನಂಬಿಕೆ, ಪ್ರೀತಿ, ವಿಶ್ವಾಸ, ಟೈಮ್ ಅನ್ನಿದೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟು. ಓಕೆನಾ. ಅವ್ರು ಏನು ಮಾಡಿಬಿಡ್ತಾರೆ, ಕೆಲವೊಂದು ಸುಮಾರಷ್ಟು ಜನ ನಂಗೆ ಹಿಂಗೆ ಮಾಡಿದ್ದಾರೆ. ಕಲಿಯೋವರೆಗೂ ಒಂದು, ತಿಳ್ಕೊಳೋವರೆಗೂ ಒಂದು, ತಿಳಿಸ್ಕೊಂಡು ಎಲ್ಲ ಹೇಳಿಸ್ಕೊಂಡ್ಮೇಲೆ ಇನ್ನೊಂದು. ಸೊ ಹೆಂಗಾಗಿದೆ ಅಂತ ಹೇಳಿದರೆ, ಸೊ ಅವ್ರೇನಂದರೆ ಪರಿಚಯ ಆಗ್ತಾರೆ, ಎಲ್ಪ್ ತೊಗೋತಾರೆ, ಎಲ್ಲ ಕೇಳ್ಕೊತಾರೆ, ಎಲ್ಲ ತಿಳ್ಕೊತಾರೆ. ಸೊ ನನಗೆ ಹಿಂಗಾಗುತ್ತೋ, ಈ ಬೇರೆ ಯಾರ ಲೈಫಲ್ಲಿ ಹಿಂಗಾಗುತ್ತೋ ಗೊತ್ತಿಲ್ಲ, ಅವರು ನಮ್ಮನ್ನು ಅವ್ರ ಕಂಟ್ರೋಲಲ್ಲಿ ಇಟ್ಕೊಳೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಏನಂದರೆ, ನಾನು ಅವ್ರು ಹೇಳ್ದಾಗೆ ಕೇಳಬೇಕು, ಅವರಿಗಷ್ಟೇ ಟೈಮ್ ಕೊಡಬೇಕು, ಅವ್ರ ಜೊತೆ ಅಷ್ಟೇ ಮಾತಾಡಬೇಕು, ಅವರಿಗಷ್ಟೇ ಎಲ್ಪ್ ಮಾಡಬೇಕು, ಅವರು ಏನು ಎಕ್ಸ್ಪೆಕ್ಟೇಷನ್ ನಮ್ಮಿಂದ ಮಾಡ್ತಾರಲ್ವ, ಅವರಿಗಷ್ಟೇ ನಾವು ಟೈಮ್ ಕೊಡಬೇಕು ಅನ್ನೋದನ್ನು ಅವ್ರು ಮಾತ್ರ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಸೊ ನನಗೇನು ಗೊತ್ತಾ, ನನಗೆ ಎಲ್ಲರೂ ಬೇಕು. ಮೀನ್ಸ್ ನಾನೊಂದು ಯೂಟ್ಯೂಬ್ ವಿಚಾರಕ್ಕೆ ಬಂದಾಗ, ನಾನು ಈ ಒಂದು ಹಂತದಲ್ಲಿ ಚಾನಲ್ ಮಾನಿಟೈಸೇಷನ್ ಆಗಿಬಿಟ್ಟು ಡಾಲರ್ಸ್ ಕೌಂಟ್ ಆಗಿ, ನನ್ನ ಚಾನಲ್ ಪ್ರಾಬ್ಲಮ್ ಆಗಿ, ನನ್ನ ಚಾನಲ್ ರಿಟರ್ನ್ ಬಂತು ಅಂತ ಹೇಳಿದರೆ, ಇದಕ್ಕೆ ನನ್ನೊಬ್ಬಳ ಪರಿಶ್ರಮ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಇದರಲ್ಲಿ ನನ್ನ ಪರಿಶ್ರಮ ಎಷ್ಟಿದೆಯೋ, ನನ್ನ ವ್ಯೂವರ್ಸು, ನನ್ನ ಸಪೋರ್ಟರ್ಸು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲರದನ್ನು ಕೂಡ ಅಷ್ಟೇ ಸಪೋರ್ಟ್ ಇದೆ. ನಾನು ಯಾರನ್ನೂ ಬಿಡೋದಕ್ಕಾಗಲ್ಲ, ನನಗೆ ಎಲ್ಲರೂ ಬೇಕು. ಸೊ ನನಗೆ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗೇ ಆಗಿರ್ಬೋದು, ಮಿಡಲಲ್ಲೇ ಆಗಿರ್ಬೋದು, ನನ್ನ ವೀಡಿಯೋಸ್ ನೋಡೋದ್ರಿಂದ ಆಗಿರ್ಬೋದು, ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿರೋದ್ರಿಂದ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಅವ್ರನ್ನ ನಾನು ಯಾರೋ ಹೊಸಬ್ರು ಬಂದರು, ಯಾರೋ ನನ್ನ ಲೈಫಲ್ಲಿ ಬಂದರು, ಯಾರೋ ನನಗೆ ಹೊಸಬ್ರು ಫ್ರೆಂಡ್ ಆದರು ಅಂತ ನಾನು ಅವ್ರನ್ನೆಲ್ಲ ಬಿಟ್ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಹೊಸ ನೀರು ಬಂತು ಅಂತ ಹೇಳಿ ಹಳೆ ನೀರನ್ನ ಕೊಚ್ಕೊಂಡು ಹೋಯ್ತು ಅನ್ನೋ ಥರ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಯಾವತ್ತೂ ನಾನು ಎಲ್ಲರಿಗೂ ಕೃತಜ್ಞಳಾಗಿರಬೇಕು. ಅವರು ಒಂದು ಚಿಕ್ಕ ಸಹಾಯನೇ ಮಾಡಿದ್ರೂ ಕೂಡ ಅವರಿಗೆ ನಾನು ಲೈಫಲ್ಲಿ ಕೃತಜ್ಞಳಾಗಿರಬೇಕು ಅಂತಲೇ ಬಯಸೋದು. ಆದರೆ ಕೆಲವೊಬ್ರಿಗೆ ಅದು ಹೇಗೆ ಅನಿಸುತ್ತೆ ಅಂತ ಹೇಳಿದರೆ, ನಾನು ಅವ್ರಿಗೆ ಪರಿಚಯ ಆಗಿದ್ದೀನಿ, ನಾವು ಫ್ರೆಂಡ್ ಆಗಿದ್ದೀನಿ. ಸೊ ಅವರು ನಂಗಷ್ಟೇ ಸಪೋರ್ಟ್ ಮಾಡಬೇಕು, ನನ್ನ ಜೊತೆ ಅಷ್ಟೇ ಇರಬೇಕು, ನನ್ನ ಜೊತೆ ಅಷ್ಟೇ ಮಾತಾಡಬೇಕು, ನಂಗಷ್ಟೇ ಸಪೋರ್ಟ್ ಮಾಡಬೇಕು ಅನ್ನೋದು ಅದು ಸ್ವಾರ್ಥ ಆಗುತ್ತೆ. ಸೊ ನನಗೂ ಸುಮಾರಷ್ಟು ಇವಾಗ ಗೊತ್ತಿದ್ದಾರೆ. ನನಗೆ ಯೂಟ್ಯೂಬ್ ಬಂದಮೇಲೆ ನನಗೆ ಆದಂತಹ ಒಂದು ಪುಟ್ಟ ಫ್ಯಾಮಿಲಿ ಸಿಕ್ಕಿದೆ. ಸೊ ಇವಾಗ ಜ್ಯೂಸ್ ಕೂಡ ರೆಡಿ ಆಯಿತು. ಜ್ಯೂಸ್ ಕುಡ್ಕೋತಾಳಂತೆ, ಪರೋಟ ಬೇಡ ಆಮೇಲೆ ತಿಂತೀನಿ 10 ಗಂಟೆ ಸ್ನ್ಯಾಕ್ಸಿಗೆ ಅಂದ್ಲು. ಸೊ ಸುಮಾರಷ್ಟು ಜನ ನನಗೆ ಪರಿಚಯ ಆಗಿದ್ದಾರೆ. ಪರಿಚಯ ಅನ್ನೋದಕ್ಕಿಂತ ಅದು ಇವಾಗ ಪುಟ್ಟ ಫ್ಯಾಮಿಲಿ, ಯೂಟ್ಯೂಬ್ ಹೊರತುಪಡಿಸಿ ನಂಗೆ ಫ್ಯಾಮಿಲಿ ಅಂತಾಗಿದೆ. ಯಾಕೆ ಅಂದರೆ ಅದಕ್ಕೆ ನನಗೆ ಒಂದು ನೊಂದಾಗಿರ್ಬೋದು, ನನ್ನ ಫ್ಯಾಮಿಲಿ ಜೊತೆನೂ ಕನೆಕ್ಟ್ ಆಗಿದ್ದಾರೆ. ನಾನು ಏನೇ ಒಂದು ಬೇಜಾರು ಮಾಡ್ಕೊಂಡಾಗ ನನಗೆ ಧೈರ್ಯ ಕೊಡೋದಾಗಿರ್ಬೋದು, ಲೈಫಲ್ಲಿ ನಾನು ತಪ್ಪು ಮಾಡಿದಾಗ ನನ್ನನ್ನು ತಿದ್ದಿ, ನೀವು ಮಾಡ್ತಾ ಇರೋದು ತಪ್ಪು, ನೀವು ಮಾಡೋದ್ರಿಂದನೇ ನಿಮ್ಮನ್ನು ನೀವು ಕಳ್ಕೊತಾ ಇದ್ದೀರಿ, ಫಸ್ಟ್ ಅದನ್ನೆಲ್ಲ ಬಿಟ್ಟು ಚೇಂಜ್ ಆಗಿರಿ, ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ನೀವು ನೋಡ್ಕೊಳ್ಳಿ, ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ ಅಂತ ಬೈದು ಬುದ್ಧಿ ಹೇಳೋ ಅಂಥ ಒಬ್ಬ
ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ. ಅಕ್ಕನ ಸ್ಥಾನದಲ್ಲಿ ನಿಂತು ಸೊ ನೀನು ಧೈರ್ಯವಾಗಿರು, ಏನೂ ಆಗಲ್ಲ, ದೇವರಿದ್ದಾನೆ ಅಂತ ಧೈರ್ಯ ಕೊಡೋ ಅಕ್ಕನೂ ಸಿಕ್ಕಿದ್ದಾರೆ. ಹಾಗೆ ನಿನಗೆ ಯಾವುದೇ ಸಂಬಂಧದ ಮುಂದೆ ಎಂಥದ್ದು ಏನು ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊಳೋದಕ್ಕೆ ಅಣ್ಣನ ಸ್ಥಾನದಲ್ಲಿ ನಾವಿದ್ದೀವಿ ಅಂತ ಹೇಳೋದಕ್ಕೆ ಅಣ್ಣದಿರ್ತಾರೆ. ಸೊ ತಮ್ಮ ಆಗಿ ಕೀಟ್ಲೆ ಮಾಡೋದಕ್ಕೆ ರೇಗಿಸೋದಕ್ಕೆ ತಮ್ಮಂದಿರು ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಇವ್ರನ್ನೆಲ್ಲ ನಾನು ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಯಾರೋ ಒಬ್ಬರು ಸಿಕ್ಕರು ಅಂತ ಹೇಳಿದರೆ ನಿಮ್ಮಿಂದ ನಮಗೆ ಏನೋ ಒಂದು ಎಲ್ಪ್ ಸಿಕ್ಕಿದೆ, ಏನೋ ಒಂದು ಉಪಯೋಗ ಆಗಿದೆ ಅಂಥೇಳಿ ನಾವು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮಗೆ ಎಲ್ಪ್ ಮಾಡೋದಿರಲ್ಲ. ಓಕೆನಾ? ಯಾಕಂದರೆ ಸೊ ನಾನು ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಇರೋದೊಂದಿನ ಹೋಗೋದೊಂದಿನ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ. ನಾನು ಯಾವತ್ತೂ ಈ ಸಹಾಯ ಮಾಡಿದ್ದನ್ನು ಸಹಾಯ ಅಂತ ಹೇಳ್ಕೊಳಲ್ಲ. ಅದು ಯಾವತ್ತೂ ನನಗೆ ಸಹಾಯ ಅಂತ ಅನಿಸಲ್ಲ. ನನಗೆ ತಿಳ್ಕೊಂಡಿದ್ದನ್ನು ನಾನು ಹೇಳ್ಕೊಟ್ಟಿರ್ತೀನಿ ಅಂತ ಅನ್ಕೋತೀನಿ. ಆದರೆ ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ತುಂಬಾ ಮಿಸ್ಯೂಸ್ ಮಾಡ್ಕೋತಾರೆ. ಹೇಳಿದ್ನಲ್ಲ, ನಾನು ಅವ್ರ ಕಂಟ್ರೋಲಲ್ಲೇ ಇರಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅವರಿಗಷ್ಟೇ ಸಪೋರ್ಟ್ ಮಾಡಬೇಕು, ಅವ್ರನ್ನಷ್ಟೇ ಮಾತಾಡಬೇಕು, ಅವ್ರ ಜೊತೆ ಅಷ್ಟೇ ಫೋನ್ ಕಾಂಟ್ಯಾಕ್ಟಲ್ಲಿರಬೇಕು. ಈ ರೀತಿ ನನ್ನಿಂದ ಯಾವುದು ಕೂಡ ಎಕ್ಸ್ಪೆಕ್ಟೇಷನ್ ನೀವು ಮಾಡ್ತಾ ಇದ್ದರೆ ಸೊ ಇವತ್ತೇ ಬಿಟ್ಬಿಡಿ ಅಂತಲೂ ಕೂಡ ಹೇಳ್ತೀನಿ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ನನ್ನ ಜೊತೆ. ಯಾಕೆ ಅಂದರೆ ನನಗೆ ಎಲ್ಲರೂ ಬೇಕು. ಯೂಟ್ಯೂಬ್ ಅಂದರೆ ನಮ್ಮದೊಂದು ಪುಟ್ಟ ಫ್ಯಾಮಿಲಿ ಅಲ್ಲ, ದೊಡ್ಡ ಫ್ಯಾಮಿಲಿ. ಸೊ ಇವತ್ತು ನನಗೆ ತುಂಬಾ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಸಿಕ್ಕಿದೆ ಅಂದರೆ ಅದು ನನ್ನ ವೈಟಿ ಫ್ಯಾಮಿಲಿಯಿಂದ. ಸೊ ಇನ್ನು ನಮ್ಮ ಚೋಟು ಬಂದುಬಿಟ್ಟು ತುಂಬ ಡೀಪ್ ಸ್ಟಡಿಯಲ್ಲಿದ್ದ. ಸ್ಟಡಿ ಎಲ್ಲ ಮುಗಿಸಿ ನನ್ನ ಮಗಳು ಸ್ಕೂಲಿಗೆ ಹೋದಾಗ ಇವನು ಕೀಟ್ಲೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇವಾಗ ಇವನಿಗೆ ಹುಷಾರಿಲ್ಲ. ಇದು ಹಳೇ ಮಾಡ್ಕೊಂಡಿರೋಂಥ ವಿಡಿಯೋ, ಅದನ್ನು ನಾನು ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೆ. ನಮ್ಮ ಚೋಟುಗೆ ಹುಷಾರಿಲ್ಲ ಅಂತೇಳಿ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಇವನಿಗೆ ಇವಳು ಹೋಗ್ತಾಳೆ ಅಂದರೆ ಕುತ್ತಿಗೆಗೆ ಬಂದಿರುತ್ತೆ ದುಃಖ. ಅಕ್ಕ ಬಿಟ್ಟೋಗ್ಬೇಡ, ಅಕ್ಕ ಬಿಟ್ಟೋಗ್ಬೇಡ ಅಂತ ಹೇಳಿ ಈ ರೀತಿ ಬಾಂಡಿಂಗ್ ಇವರಿಬ್ರದ್ದು ಸ್ಟಾರ್ಟ್ ಆಗಿದೆ. ಸೊ ಹೇಳೋದಿಷ್ಟೇ ಈ ವಿಡಿಯೋದಲ್ಲಿ ಏನಂದರೆ, ನನ್ನಿಂದ ಕೆಲವೊಬ್ಬರು ಆ ಎಕ್ಸ್ಪೆಕ್ಟೇಷನಲ್ಲಿದ್ದಾರೆ. ಏಕೆಂದರೆ ನನ್ನ ಜೊತೆನೇ ಇರಬೇಕು, ನನ್ನ ಮಾತೇ ಕೇಳಬೇಕು ಅಂತ. ಬಾರೋ ಚೋಟು ನೋಡಿ, ಇನ್ನೂ ವಾಯ್ಸ್ ಓವರ್ ಕೊಡೋಕ್ಕಾದ್ರೂ ಹುಷಾರಿಲ್ಲ ಅವನಿಗೆ, ಹಂಗೆ ಇದ್ದಾನೆ. ಸೊ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ನನಗೆ ಎಲ್ಲರೂ ಬೇಕು, ಎಲ್ಲರೂ ಇಂಪಾರ್ಟೆಂಟು, ಎಲ್ಲರೂ ತುಂಬ ತುಂಬ ಅಂದರೆ ತುಂಬಾ ಮುಖ್ಯ ನನಗೆ. ಓಕೆನಾ? ಸೊ ಕೋಪ ಮಾಡ್ಕೋಬೋದು, ಬೇಜಾರು ಮಾಡ್ಕೋಬೋದು, ಏನೂ ಮಾಡೋಕ್ಕಾಗಲ್ಲ ನನಗೆ. ನಿಮಗೆ ನನ್ನಲ್ಲಿ ಪರಿಶುದ್ಧ ಪ್ರೀತಿ, ವಿಶ್ವಾಸ, ನಂಬಿಕೆ ಇತ್ತು ಅಂದರೆ ನನ್ನನ್ನು ಮಾತಾಡಿಸಿ ನನ್ನ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ದಟ್ಸ್ ಓಕೆ. ಇರೋಷ್ಟು ದಿನ ಇರ್ಬೋದು, ಹೋಗಂಗಿದ್ರೆ ಹೋಗ್ಬೋದು. ಬಟ್ ನನ್ನ ಜೊತೆ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಯಾಕಂದರೆ ಗೊತ್ತು ನನಗೆ ಎಲ್ಲರೂ ಇಂಪಾರ್ಟೆಂಟ್. ಓಕೆನಾ? ಇಷ್ಟ ಆಗಿತ್ತು ಈ ವಿಡಿಯೋದಲ್ಲಿ. ಆಲೂ ಪರೋಟ ಮಾಡ್ಕೋತಾ ನನ್ನ ಸ್ಕೂಲಿಗೆ ರೆಡಿ ಮಾಡ್ಕೊತ ನನ್ನ ಮಗಳನ್ನ ಡಬಲ್ ಕೆಲಸ ಮಾಡಿ ನಮ್ಮ ಚೋಟುನ ತುಂಟಾಟ ಮಾಡ್ಕೊತ ಸೊ ಇವನೇ ಶೋ ಆಗ್ತಾನೆ ಅನ್ನೋ ಥರ ಈ ವಿಡಿಯೋದಲ್ಲಿ ನಾನು ಏನಾದರೂ ಯಾರಿಗಾದರೂ ತಪ್ಪಾಗಿ ಮಾತಾಡ್ತಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ಯಾರ ಮನಸ್ಸಿಗಾದರೂ ಬೇಜಾರಾಗಿದ್ದರೆ ಅದಕ್ಕೂ ಒಂದು ಕ್ಷಮೆ ಕೇಳ್ತೀನಿ. ಸೊ ನನ್ನ ಕ್ಷಮೆ ಕೇಳೋ ಅಂಥದ್ದು ಅಂತ ಅಲ್ಲ, ಬಟ್ ಕೆಲವೊಬ್ರಿಗೆ ಹರ್ಟ್ ಆಗುತ್ತೆ. ಆದ್ರೂ ಓಕೆ, ತೊಂದರೆ ಇಲ್ಲ. ಏಕೆಂದರೆ ನನ್ನ ಮನಸ್ಸಿನ ಮಾತನ್ನು ನಾನು ಹೇಳ್ಕೊಂಡಿದ್ದೀನಿ. ನಾನಿರೋದೇ ಹೀಗೆ, ನಾನು ಮುಂದಿರೋದು ಹೀಗೆ. ನನಗೆಲ್ಲರೂ ಇಂಪಾರ್ಟೆಂಟೆ. ಓಕೆನಾ? ಸೊ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಪರೋಟ ಅಂತೂ ಅವಳೊಂದು ಗುಕ್ಕಾದರೂ ತಿಂದೋಗಿ ಹೋಗ್ತಾಳೆ. ಅಪ್ಪ ಪರೋಟ ಅಂದ್ಲು, ಅವರು ತಿನ್ಸ್ಕೋತ ಸ್ವಲ್ಪ ಟೇಸ್ಟ್ ನೋಡ್ಕೊತ ಹೋದರು. ಇನ್ನು ಚೋಟು ಅವ್ನು ರೆಡಿಯಾಗಿದ್ದಾನೆ, ಅವಳನ್ನ ಹೋಗ್ಬೇಕು ಅವನು ಇವಾಗ ಸ್ಕೂಲಿಗೆ. ಹಂಗಾಗಿ ಅವಳು ರೆಡಿಯಾಗಿ ಅಲ್ಲಿ ರೆಡಿ ಪೊಸಿಷನಲ್ಲಿ ಹೋಗಿ ನಿಂತಿದ್ದಾನೆ. ನೋಡೋಣ ನಮ್ಮ ಚೋಟು ಏನೇನು ಮಾಡ್ತಾನೆ ಎಂತಂತ. ಇವಳು ನೋಡ್ರಿ 3 ಗುಕ್ಕು ಒಂದೊಂದೇ ಹತ್ರ ಇಟ್ಕೊಂಡಿದ್ದಾಳೆ. ಮತ್ತೆ ಸಿಗ್ತೀನಿ, ಬಾಯ್.